ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಹಾರ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ. ಕಳೆದ ಕುದುರೆ ವಿಡಿಯೋದಲ್ಲಿ ನಿಮಗೆ ನಮ್ಮ ದೇಶದಲ್ಲಿ ಯಾವ ತರ ಕುದುರೆಗಳಿದೆ, ಎಷ್ಟು ತರ ಉಳ್ಕೊಂಡಿದೆ, ಮತ್ತೆ ಯಾವ ಕಲರ್ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದೆ. ಹಾಗೆ ಕುದುರೆಗಳನ್ನ ಯಾವ ತರ ನೋಡ್ಕೋಬೇಕು, ಯಾವ ತರ ಫೀಡ್ ಕೊಡಬೇಕು, ದಿನಚರಿ ಹೇಗಿರುತ್ತೆ ಅಂತ ತೋರಿಸಿದೆ. ಈ ವಿಡಿಯೋಲಿ ನಿಮಗೆ ಕುದುರೆ ಯಾವ ತರ ಮೌಂಟ್ ಮಾಡಬೇಕು, ಅಂದ್ರೆ ಯಾವ ತರ ಸ್ಯಾಡಲ್ ಹಾಕ್ಬೇಕು, ಹಾಗೆ ಯಾವ ತರ ಓಡಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ. ಕುದುರೆ ಹತ್ತದ ಹೇಗೆ ಮತ್ತೆ ಓಡಿಸೋದು ಹೇಗೆ, ಯಾವ ತರ ಓಡಿಸ್ಬೇಕು, ಹಾಗೆ ಯಾವ ತರ ಇಳಿಬೇಕು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಂಗೆ. ಇದು ಎಕ್ಸ್ಪ್ಲೈನ್ ಮಾಡಿ ಸರ್, ಹೆಂಗೆ ಯಾವ ತರ ಹಾಕೋದು, ಏನಿದು, ಎಷ್ಟಾಗುತ್ತೆ ಸ್ಯಾಡ್ಲ್, ಬೇಸಿಕ್ ಇಂದ ಕಮ್ಮಿ ಸ್ಯಾಡ್ಲಿಂದ ಎಷ್ಟು ಸಾವಿರ ಸ್ಯಾಡ್ಲ್ ತನಕ ಇದೆ? ಇದು ಬಂದು ವೆಸ್ಟರ್ನ್ ಸ್ಯಾಡಲ್ಸ್ ಅಂತ, ನಾರ್ಮಲ್ ಇಂಗ್ಲಿಷ್ ಸ್ಯಾಡಲ್ಸ್ ಅಂತಾರೆ ಇದಕ್ಕೆ. ಇನ್ನೊಂದು ವೆಸ್ಟರ್ನ್ ಸ್ಯಾಡಲ್ಸ್ ಅಂತ ಬರುತ್ತೆ, ಅದು ಬಂದು ನಿಮ್ಗೆ ಒಂದು ಹೋಲ್ಡಿಂಗ್ ಗ್ರಿಪ್ ಸಿಗುತ್ತೆ. ಇದು ಬಂದು ಲೆದರ್ ಸ್ಯಾಡಲ್ಸ್ ಬೇಸಿಕಲಿ. ಇವೆಲ್ಲ ನಿಮಗೆ ಸಿಂಥೆಟಿಕ್ ಅಂತ ಇದು ಬರುತ್ತೆ. ಇದರಲ್ಲೇ ಸಿಂಥೆಟಿಕ್ ಬಂದು 3-3.5 ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ. ಲೆದರ್ ಬಂದ್ರೆ 10,000ದಿಂದ ಸ್ಟಾರ್ಟ್ ಆಗುತ್ತೆ. 10,000ದಿಂದ ನಿಮ್ಗೆ ಕ್ವಾಲಿಟಿ ಮೇಲೆ 35-40 ಸಾವಿರದವರೆಗೂ ಇದಾವೆ ಸ್ಯಾಡಲ್. ಎಷ್ಟು ದುಡ್ಡು ತನಕ ಸರ್ ಸ್ಯಾಡಲ್? ಅದೇ ವೆಸ್ಟರ್ನ್ ಸ್ಯಾಡಲ್ಸ್ ಅಂತ 1 ಲಕ್ಷದವರೆಗೂ ಇದಾವೆ. ಅದು ಬಿಟ್ಟು ರಾಯಲ್ ಸ್ಯಾಡಲ್ಸ್ ಅಂತ ಬರ್ತವೆ, 2 ಲಕ್ಷ ಇದೆ. ಅದೇ ಡಿಪೆಂಡ್. ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1 ಲಕ್ಷದವರೆಗೂ ಇದಾವೆ ಸ್ಯಾಡಲ್ಸ್. ಔಟ್ಸೈಡ್ ಕಂಟ್ರೀಸ್ ಅಲ್ಲಿ ಇನ್ನೂ ಜಾಸ್ತಿ ಇದೆ ನಿಮಗೆ. ಇದಕ್ಕೇನಂತ ಸರ್? ಇದಕ್ಕೆ ಬಂದು ನಂದ ಅಂತಾರೆ ಅಥವಾ ಪ್ಯಾಡ್ ಅಂತಾರೆ, ಬೆಡ್ ಪ್ಯಾಡ್. ಸ್ಯಾಡಲ್ ಹಾಕಿ ಹೌದು, ಫಸ್ಟ್ ಬಂದು ಇದು ನಂದ ಅಂತ, ಕುದುರೆ ಮೈ ಮೇಲೆ ಇದು ಫಸ್ಟ್ ಸಾಫ್ಟ್ ಒತ್ತಬಾರ್ದು ಅಂತ ಇದನ್ನ ಹಾಕಿ, ಇದ್ರ ಮೇಲೆ ಬಂದು ಸ್ಯಾಡಲ್ ಬರುತ್ತೆ. ಸೀಟ್ ಅಥವಾ ಸ್ಯಾಡಲ್ ಅಂತಾರೆ. ಇದು ಬಂದು ಲೆತರ್ದು. ಇದು ಬಂದು ಸ್ಟಿರಪ್ಸ್ ಅಂತಾರೆ, ಕಾಲ್ ಇಟ್ಕೊಳ್ಳಕ್ಕೆ ಸಪೋರ್ಟ್. ಮೇನ್ ಬ್ಯಾಲೆನ್ಸಿಂಗ್ ಬರೋದೇ ಕಾಲ್. ಹೈಟ್ ಜಾಸ್ತಿ ಕಮ್ಮಿ ಅಡ್ಜಸ್ಟ್ ಮಾಡ್ಕೋಬಹುದು. ಹೌದು, ಇದು ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟಬಲ್ ಇರುತ್ತೆ, ಹೋಲ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಬೆಲ್ಟ್ ಬಂದು ಕುದುರೆ ಹೊಟ್ಟೆ ಕೆಳಗೆ ಹೋಗುತ್ತೆ ಸಪೋರ್ಟ್. ಇದು ಕಂಪ್ಲೀಟ್ ನಾನು ಫಿಸಿಕಲ್ ಆಗಿ ತೋರಿಸ್ತೀನಿ. ಕಂಪ್ಲೀಟ್ ಹಿಂಗ್ ಬಂದು ಹೊಟ್ಟೆ ಕೆಳಗೆ ಬರುತ್ತೆ, ಲಾಕ್ ಆಗುತ್ತೆ, ಸ್ಯಾಡಲ್ ಅಲ್ಲಾಡಲ್ಲ ಕುದುರೆ ಹೊಟ್ಟೆ ಕೆಳಗೆ. ಸೊ ಇದು ಬಂದು ಸ್ಟಿರಪ್ಸ್, ಇದು ಸೀಟ್, ಇದು ಬಂದು ಪ್ಯಾಡ್ ಅಥವಾ ನಂದ. ಬೇರೆ ಏನೇನು ಬರುತ್ತೆ ಸರ್? ಅದ್ ಬಿಟ್ಟು ಬೇರೆ ಅಂದ್ರೆ ಕುದುರೆಗೆ ಏನೇನು ಒಂದು ರೈಡಿಂಗ್ ಅಲ್ಲಿ ಅಂತ ಬಂದಾಗ, ಇದು ಬಂದು ಬ್ರೈಡಲ್ ಸೆಟ್ ಅಂತಾರೆ ಅಥವಾ ಲಗಾಮ್ ಅಂತಾರೆ, ಮೂತಿಗೆ ಹಾಕಿ. ಇದು ಬಂದು ಬಾಯಿಗೆ ಹೋಗುತ್ತೆ ಪೂರ್ತಿ. ಇದು ಬಂದು ರೈನ್ಸ್ ಹಿಡ್ಕೊಳಕ್ಕೆ ಲಗಾಮ್ ಅಂತ ಬರುತ್ತೆ. ಇದು ಬಂದು ಬ್ರೈಡಲ್. ಇದು ಫೇಸ್ಗೆ ಹಿಂಗ್ ಬಂದು ಇದು ಹಣೆ ಮೇಲೆ ಬರುತ್ತೆ, ಇದು ಬಾಯಿ ಒಳಗೆ ಹೋಗುತ್ತೆ, 2 ಕಡೆನು ಸಪೋರ್ಟ್. ಇದು ಬಂದು ರೈನ್ಸ್ ಅಥವಾ ಲಗಾಮ್ ಅಂತಾರೆ. ಇದು ಬಂದು ಕುದುರೆ ಹಿಂದಕ್ಕೆ ಹಿಂಗ್ ಹೋಗುತ್ತೆ, ಇದು ಕಂಟ್ರೋಲ್. ಹೌದು, ಬೈಕ್ ಕಾರ್ ಹೇಗೆ ಸ್ಟೇರಿಂಗ್ ಕಂಟ್ರೋಲ್ ಇರುತ್ತೆ, ಸೇಮ್ ಸಿಮಿಲರ್. ಲೆಫ್ಟ್ ರೈಟ್, ಲೆಫ್ಟ್ ಹೇಳಿದ್ರೆ ಲೆಫ್ಟ್, ರೈಟ್ ಹೇಳಿದ್ರೆ ರೈಟ್ ಬರುತ್ತೆ. ಸ್ಟಾಪ್ಗೆ 2 ಈಕ್ವಲ್ ಆಗಿ ಎಳ್ದು ಹಿಡ್ಕೊಂಡ್ರೆ ಸ್ಟಾಪ್ ಆಗುತ್ತೆ, ಲೂಸ್ ಬಿಟ್ರೆ ಮೂವ್ ಆಗುತ್ತೆ, ಲೂಸ್ ಬಿಟ್ಟು ಕಮಾಂಡ್ ಕೊಟ್ರೆ ಮೂವ್ ಆಗುತ್ತೆ. ಅದು ಒಂದೊಂದು ಕುದುರೆಗೆ ಒಂದೊಂದು ಹೆಂಗ್ ಟ್ರೈನ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬಂದು ಬ್ರೈಡಲ್ ಅಥವಾ ಬ್ರೈಡಲ್ ಸೆಟ್ ಅಂತಾರೆ, ಬಿಟ್ಟು ಲಗಾಮು ವಿತ್ ರೈನ್ಸ್ ಇಷ್ಟು. ಇದು ಬಂದು ಬಿಟ್ಸ್ ಅಲ್ಲಿ ನಿಮ್ಗೆ ಬೇರೆ ವೆರೈಟೀಸ್ ಇದೆ. ಇದು ನಾರ್ಮಲ್ ಸಾದಾ ಬಿಟ್ಟು. ಇದು ಇನ್ನೊಂದು ಸ್ವಲ್ಪ ಗಂಡು ಕುದುರೆ ಗಲಾಟೆ ಮಾಡೋದು ಅದಕ್ಕೆ ಇದ್ರೆ ಇದು ಸ್ವಲ್ಪ ಮುಳ್ಳಂಗಿರತ್ತೆ ನೋಡಿ ಬಿಟ್ಟು. ಇದು ಆಕ್ಚುಲಿ ಈಗ ಅನಿಮಲ್ ಹಸ್ಬೆಂಡ್ರಿ ಕಡೆಯಿಂದ ಬ್ಯಾನ್ ಆಗಿದೆ ಇದು, ಬಟ್ ಇದು ಅಪ್ಲಿಕಬಲ್ ಅಂದ್ರೆ ಇದು ಯೂಸ್ ಮಾಡಬಹುದು ಅಂತ ಪರ್ಮಿಷನ್ ಇದೆ. ಇದಕ್ಕಿಂತ ಇನ್ನು ಮುಳ್ಳೋದು ಗಲಾಟೆ ಮಾಡೋ ಕುದುರೆ, ಡ್ಯಾನ್ಸ್ ಮಾಡ್ಸೋ ಕುದುರೆ, ವೈಟ್ ಕುದುರೆಗಳೆಲ್ಲ ನೋಡಿರ್ತಿರಲ್ಲ, ಅದಕ್ಕೆಲ್ಲ ಆತರ ಮುಳ್ ಬಿಟ್ ಅಂತಾರೆ, ಸ್ಪೈಕ್ ಬಿಟ್ಸ್ ಅಂತಾರೆ, ಅದನ್ನ ಯೂಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಇದು ಪರ್ಮಿಷನ್ ಇದೆ. ಬಿಟ್ ಸಾದಾ ಬಿಟ್ಸ್. ಹೌದು, ಅದ್ ಬಿಟ್ರೆ ಇದು ಇನ್ನೊಂತಾರೆ ಟೀ ಬಿಟ್ ಅಂತಾರೆ ಇದಕ್ಕೆ. ಇದು ರೈಡಿಂಗ್ ಅಲ್ಲಿ ಜಾಸ್ತಿ ಗಲಾಟೆ ಮಾಡೋ ಕುದುರೆಗಳಿಗೆ ಇದು ಕಂಟ್ರೋಲ್ ಜಾಸ್ತಿ ಸಿಗತ್ತೆ. ಒಳಗಡೆ ಸಸ್ಪೆನ್ಷನ್ ಕಂಟ್ರೋಲ್ ಜಾಸ್ತಿ ಇರತ್ತೆ. ಇದು ರೈಡಿಂಗ್ ಅಲ್ಲಿ ಗಲಾಟೆ ಮಾಡೋ ಕುದುರೆಗಳಿಗೆ ಹಾಕ್ತಾರೆ. ಇದು ಮತ್ತೆ ನೀವು ನೋಡುವ ನಾರ್ಮಲ್ ಸ್ಮಾಲ್ ಬಿಟ್ಟಲ್ಲೇ ಸ್ಮಾಲ್ ಸೈಜ್ ಮರಿಗಳಿಗೆ. ಇದು ಬಂದು ನಾರ್ಮಲ್ ಬಿಟ್, ರೈಡಿಂಗ್ ಅಲ್ಲಿ ಯಾವ್ದು ಗಲಾಟೆ ಮಾಡಲ್ಲ, ಆರಾಮ ಹೋಗುತ್ತೆ ಅನ್ನೋದಕ್ಕೆ ನಾರ್ಮಲ್ ಬಿಟ್. ಹೌದು, ಟೀ ಬಿಟ್ ಬಂದು ಇದು ಈ ತರ ಬರುತ್ತೆ. ಹೌದು, ಫ್ಲಾಟ್ ಬಿಟ್ ಅಂತಾರೆ. ಇದು ಟೀ ಬಿಟ್ ಅಂತ. ಇದರಲ್ಲಿ ಇನ್ನು ಸುಮಾರು ಟೈಪ್ಸ್ ಇದೆ. ಈ ರೇಸಿಂಗ್ ಯೂಸ್ ಮಾಡೋದು ಬೇರೆ ಬೇರೆ ತರ ಬಿಟ್ಸ್ ಬರುತ್ತೆ. ಶೋ ಜಂಪಿಂಗ್, ಡ್ರೆಸ್ಸಾಜು, ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿ. ಇಲ್ಲ, ಮಾರ್ವಾಡಿಗೆ ಏನಂದ್ರೆ ಈಗ ಹೈಂಡ್ ಪವರ್ಸ್ ಅಂದ್ರೆ ಹಿಂದೆ ಕಾಲದ ಪವರ್ ಕಡಿಮೆ ಇದೆ ಅಂತ ಈಗ ಸದ್ಯಕ್ಕೆ ಶೋ ಜಂಪಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ. ಸುಮಾರು ಕಡೆ ಗುಜರಾತ್, ಪಂಜಾಬ್ ಅಲ್ಲೆಲ್ಲ ಟ್ರಯಲ್ ಅಂಡ್ ಎರರ್ ಆಗ್ತಾ ಇದೆ. ಸುಮಾರು ಒಂದು 2-3 ಹಾರ್ಸಸ್ ಟ್ರೈನ್ ಮಾಡಿದ್ದಾರೆ ಶೋ ಜಂಪಿಂಗ್. ಬೇಟಿ ಪ್ಯಾಡ್ ಅಂತ, ಸ್ಯಾಡಲ್ ಪ್ಯಾಡ್. ಇದು ಬಂದು ನಾವು ಸ್ಯಾಡಲ್ ಎಲ್ಲ ಹಾಕ್ತಿವಿ, ಅದಕ್ಕೆ ಮುಂಚೆ ಬರುತ್ತೆ. ಈ ಪೊಸಿಷನ್ ಬಂದು ಹಿಂಗೆ ಫ್ರಂಟ್ ಲೆಗ್ ಇಂದ ಈ ಪೊಸಿಷನ್, ಈ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಹಿಂದೆನೂ ಇರಬಾರ್ದು, ತೀರಾ ಮುಂದೆನೂ ಇರಬಾರ್ದು. ಇದು ಸ್ಯಾಡಲ್ ಪ್ಯಾಡ್. ಸ್ಯಾಡಲ್ ಕಾಲ್ಗಿಂತ ಒಳಗಿರ್ಬೇಕು ಮುಂದಕ್ಕೆ. ಹೌದು, ಈ ಫ್ರಂಟ್ ಲೆಗ್ ಇಂದ ಪರ್ಪೆಂಡಿಕ್ಯುಲರ್ ಅಲೈನ್ಮೆಂಟ್ ಅಲ್ಲಿ ಸ್ಟ್ರೈಟ್ ಇರಬೇಕು. ಹಿಂದಕ್ಕೂ ಇರಬಾರ್ದು, ಮುಂದಕ್ಕೂ ಇರಬಾರ್ದು.
ಇದು ಬಂದು ಸ್ಯಾಡಲ್ ಸೀಟು, ಇದನ್ನ ಹಾಕ್ಬೇಕಾಗತ್ತೆ ನಾವು. ಇದು ಬಂದು ಅದೇ ಸೀಟ್ ಬೆಲ್ಟ್ ಅಂತಾರೆ. ಇದು ಕೆಳಗಡೆ ಹೊಟ್ಟೆ ಕಡೆಯಿಂದ ಬರುತ್ತೆ. ಡನ್. ಈ ಸ್ಯಾಡಲ್ ಕೆಳಗಡೆನೆ ನಮಗೆ ಬಕಲ್ ಇರುತ್ತೆ. ಸೊ ಇದು ಬಂದು ನಾವು ನೋಡ್ಕೊಂಡು ಕುದುರೆ ಸೈಜ್ ಏನಿದೆ ಅದ್ರ ಮೇಲೆ ಟೈಟ್ ಮಾಡಬೇಕಾಗುತ್ತೆ. ಒಂದೇ ಸತಿನೂ ಟೈಟ್ ಮಾಡಬಾರ್ದು. ಕುದುರೆ ಕಂಫರ್ಟಬಿಲಿಟಿ, ಉಸಿರಾಟ ಇದು ನೋಡ್ಕೊಂಡು ನಿಧಾನಕ್ಕೆ ಟೈಟ್ ಮಾಡಬೇಕಾಗುತ್ತೆ. टाइट कर लो, मीडियम टाइट कर लो, थोड़ा उसको दिखा दो आप साइड पे कर लो. ऐसे 3 ಬೆಲ್ಟ್ ಬರುತ್ತಾ? ಹೌದು, 3 ಬೆಲ್ಟ್ ಬರುತ್ತೆ. ಒಂದು ಸೆಂಟರ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್, ಇದು ಆ ಕಡೆ ಈ ಕಡೆ ಗ್ರಿಪ್ಗೆ. ಇದು ಬಂದು ಸ್ಟಿರಪ್ ಅಂತ, ಅಂದ್ರೆ ಕಾಲು ಇಟ್ಕೊಳ್ಳೋಕೆ. ಇದರಲ್ಲಿ ಮೇನ್ ಬ್ಯಾಲೆನ್ಸಿಂಗ್ ಇರೋದು. ನಾರ್ಮಲ್ ಆಗಿ ಕುದುರೆ ಕಲಿಯೋರು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸ್ಟಿರಪ್ ಇದ್ದೇ ಕಲಿಬೇಕು. ಈಗ ನೀವು ನಾರ್ತ್ ಅಲ್ಲೆಲ್ಲ ನೋಡಿರ್ತೀರಾ, ವಿತೌಟ್ ಸ್ಯಾಡಲ್ ಬರೀ ಮೈ ಮೇಲೆ ಓಡಿಸ್ತಾರೆ. ಅದು ರವಾಲ್ ಚಾಲ್ ಅಂತಾರೆ. ರವಾಲ್ ಚಾಲಲ್ಲಿ ಹೋಗುತ್ತೆ. ಅದ್ರಲ್ಲಿ ಹೆಂಗಂದ್ರೆ ಕುದುರೆ ಕುಕ್ಕಲ್ಲ. ಸೊ ಅದರಲ್ಲಿ ನೀವು ಆರಾಮಾಗಿ ಕೂತ್ಕೋದು. ಬಟ್ ಬೇಸಿಕ್ಸ್ ನಿಮ್ಗೆ ಕುದುರೆ ಸ್ಯಾಡಲ್ ಇಲ್ಲೇ ಓಡಿಸಿದ್ರೆ ಅವ್ರು ಪರ್ಫೆಕ್ಟ್ ರೈಡರ್ ಅಂತ. ಸೊ ಇದು ಬಂದು ಸ್ಟಿರಪ್ಸ್ ಅಂತ. ಒಂದ್ಸತಿ 10 ವರ್ಷ ಸರ್ ಹೆಂಗ್ ಹತ್ತದು ಅಂತ. ಬೇಸಿಕ್ ಮೌಂಟಿಂಗು ಹೆಂಗೆ ಅಂದ್ರೆ, ಯಾವತ್ತು ಕುದುರೆ ನಾವು ಹೆಂಗೆ ಚಂಚಲ ಮನ್ಸು ಕುದುರೆಗೆ, ಯಾವಾಗ ಬೇಕಾದ್ರೂ ಹೆಂಗ ಬೇಕಾದ್ರೂ ಎಷ್ಟೇ ನಂಬಿಕೆ ಕುದುರೆ ಇದ್ರು ಟರ್ನ್ ಆಗ್ಬೋದು. ಅದಕ್ಕೆ ಈ ಗ್ರೈನ್ಸ್ ಏನ್ ಮಾಡ್ತೀವಿ, ಎರಡು ಏನಿದೆ ಇದನ್ನ ಟೈಟ್ ಆಗಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಂಡು ನಾವು ಬೈಕ್ ಹೆಂಗ್ ಮೌಂಟ್ ಮಾಡ್ತೀವಿ ಅದೇ ತರ ರೈನ್ಸ್ ನ ಟೈಟ್ ಆಗಿ ಇಟ್ಕೊಂಡು ಕುದುರೆ ಮುಂದೆ ಹಿಂದೆ ಹೋಗ್ಬಾರ್ದು ಅಂತ. ಇದೇನ್ ರೀಸನ್ ಅಂದ್ರೆ ಕುದುರೆ ಮುಂದೆ ಹಿಂದೆ ಹೋಗ್ಬಾರ್ದು ನಾವು ಹತ್ಬೇಕಾರೆ ಅಂತ. ಸೊ ಇದು ಬಂದು ಅದೇ ನೀವು ಹೇಳ್ದಂಗೆ ಲೆಫ್ಟ್ ರೈಟ್ ಯಾವ ಕಡೆ ಹೇಳ್ತೀವಿ ಆ ಕಡೆ ತಿರುಗುತ್ತೆ. ಹೌದು, ತಿರುಗತ್ತೆ. ಇನ್ನು ನೋಡಿ, ಎರಡು ಈಕ್ವಲ್ ಆಗಿ. ಇದು ರೈನ್ಸ್ ಹೇಗೆ ಅಂದ್ರೆ, ಕೆಲವರು ಹಿಂದೆ ಕೇಳ್ಕೊತಾರೆ, ಇದು ಮಾಡ್ತಾರೆ. ನಮ್ ಕಂಫರ್ಟಬಲಿಗೆ ಎಷ್ಟಿದೆ ಶಾರ್ಟ್ ಲೆಂತ್ ಅಷ್ಟೇ ನಾವು ಎದ್ ನಿಂತ್ಕೋಬೇಕು. ಇದರಲ್ಲೇ ಬ್ಯಾಲೆನ್ಸಿಂಗ್ ಇರೋದು ಮೇನ್. ಸೊ ಇದು ನೋಡಿ, ಲೆಫ್ಟ್ ರೈಟ್ ಸ್ಟಾಪ್ ಆ ತರ ಸ್ವಲ್ಪ ಲೂಸ್ ಬಿಟ್ಟು ಕೊಟ್ರೆ ಹೋಗ್ತಾಳೆ, ಟೈಟ್ ಹೇಳಿದ್ರೆ ಇಳಿತಾಳೆ. ತಗೋತೀರಾ ವಿಡಿಯೋ? ತಗೋತಾ ಇದ್ದೀನಿ. ಸೊ ಈಗ ಇವ್ನು ನೋಡ್ತಾ ಇದ್ದೀರಾ, ಗ್ರಿಪ್ ಮೇನ್, ಕಾಲಲ್ಲಿ ಗ್ರಿಪ್ ಇಂಪಾರ್ಟೆಂಟ್ ಹಾರ್ಸಸ್ ಅಲ್ಲಿ. ಬೇಸಿಕ್ ಕಲ್ತಿರೋರು ಈ ಗ್ರಿಪ್, ತೊಡೆ ಗ್ರಿಪ್ ಏನಿದೆ ಇದು ಯಾವತ್ತು ಹಿಂಗೆ ಅಟ್ಯಾಚ್ ಇರ್ಬೇಕು ಕುದುರೆಗೆ. ನಾವು ನಿಂತ್ಕೊಂಡ್ರು ಬ್ಯಾಲೆನ್ಸಿಂಗ್ ಹಿಂಗೆ ಇರಬೇಕು. ಇದು ಬಂದು ರೈನ್ಸ್ ಬಂದು ಜಾಸ್ತಿ ಟೈಟು ಇಲ್ಲ, ಲೂಸು ಇಲ್ಲ, ಮೀಡಿಯಂ ರೇಂಜ್ ಅಲ್ಲಿ ಇಟ್ಕೋಬೇಕು. ಸೊ ಇದಕ್ಕೆ ಏನಂದ್ರೆ ಲೂಸ್ ಬಿಟ್ಟು ಕಮಾಂಡ್ ಕೊಟ್ರೆ ಹೋಗುತ್ತೆ. ಸೊ ಇದು ವಾಕ್, ಬೇಸಿಕ್ ಫಸ್ಟ್ ವಾಕ್. ಇದು ಬಂದು ನಾನೀಗ ಹೋಗ್ತಾ ಇರೋದು ವಾಕ್ ಅಂತ. ನೆಕ್ಸ್ಟ್ ವಾಕ್, ಟ್ರಾಟ್, ಕ್ಯಾಂಟರ್ ಅಂತ 3 ಸ್ಟೇಜ್ ಇದೆ ಹಾರ್ಸಸ್ ಅಲ್ಲಿ. ನಮ್ಮ ಮಾರ್ವಾಡಿ ಕುದುರೆಗಳು ಸಾಮಾನ್ಯ ಈಗೇನಂದ್ರೆ ಎಲ್ಲ ಇಂಗ್ಲಿಷ್ ಸ್ಟೈಲ್ ರೈಡಿಂಗ್ ಬಂದ್ಬಿಟ್ಟಿದೆ. ಮುಂಚೆ ಆದ್ರೆ ನಮ್ಮ ಮಾರ್ವಾಡಿ ಕುದುರೆಗಳು ಏನಾದ್ರು ರವಾಲ್ ಚಾಲ್ ಅಂತಾರೆ, ಅಂದ್ರೆ ಲಾಂಗ್ ಡಿಸ್ಟೆನ್ಸ್. ಅವಾಗ ಯುದ್ಧಕ್ಕೆ ಇದಕ್ಕೆ ಮಹಾರಾಜರು ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕಾರೆ ರವಾಲ್ ಚಾಲ್ ಏನಂದ್ರೆ ಮೇಲ್ಗಡೆ ಇರೋರಿಗೆ ಸ್ಟ್ರೈನ್ ಆಗ್ತಾ ಇರಲಿಲ್ಲ. ಸೊ ಆತರ ಹೆಂಗೇನು ಕುಕ್ಕಲ್ಲ ಅದು ಕುದುರೆ, ಆತರ ಅದಕ್ಕೆ ಅಭ್ಯಾಸ ಕೊಡ್ಬೇಕಾದ್ರೆ ಆತರ ಓಡಿಸಿರ್ತಾರೆ. ಈಗ ನಾವೇನಂದ್ರೆ ಬೇಸಿಕ್ ಟ್ರೈನಿಂಗ್ ಇದೆ ಇದಕ್ಕೆ. ಸೊ ವಾಕು, ಟ್ರಾಟು, ಕ್ಯಾಂಟರ್ ತೋರಿಸ್ತೀನಿ. ವಾಕ್ ಆಯ್ತು, ಈಗ ಟ್ರಾಟ್. ಇದು ಒಂದು ಟ್ರಾಟ್. ಇದರಲ್ಲಿ ಹೇಗೆ ಅಂದ್ರೆ ಕುದುರೆಗೆ ಏನು ಸ್ಟ್ರೈನ್ ಆಗಲ್ಲ, ಮೇಲ್ ಕೂತಿರೋರಿಗೆ ತುಂಬಾ ಸ್ಟ್ರೈನ್ ಆಗುತ್ತೆ. ಸ್ಯಾಡಲ್ ಮೇಲೆ ಕುದುರೆ ರೈಡ್ ಮಾಡೋರು ಟ್ರಾಟ್ ನ ಕಲ್ತ್ರೆ ಕ್ಯಾಂಟ್ರು ಗ್ಯಾಲಪ್ ಈಸಿಯಾಗಿ ಹೋಗ್ಬೋದು. ಇದರಲ್ಲೇ ಮೇನ್ ಬ್ಯಾಲೆನ್ಸಿಂಗ್ ಇರೋದು. ಜ್ವರ ಕೊಡೋದಕ್ಕ ಅದಕ್ಕೆ ಕ್ಯಾಂಟರ್ ಅಂತಾರೆ. ಅದ್ರಲ್ಲೂ 3 ವಾಕು, ಟ್ರಾಟ್, ಕ್ಯಾಂಟರ್. ಇದು ಬೇಸಿಕ್ಸ್. ಗ್ಯಾಲಪ್ ಅಂತಾರೆ. ಗ್ಯಾಲಪ್ ಅಂದ್ರೆ ನೀವು ರೇಸ್ ಕುದುರೆಗಳು ನೋಡಿರ್ತೀರ, ಅವು ಗ್ಯಾಲಪ್ ಅಂತ ಹೋಗ್ತಾ ಇರ್ತವೆ. 4 ಕಾಲು
ಏರ್ ಅಲ್ಲಿ ಇರುತ್ತೆ. ಕ್ಯಾಂಟರ್ ಏನಂದ್ರೆ 2 ಕಾಲ್ ಏರ್ 2 ಕಾಲ್ ಲ್ಯಾಂಡ್ ಮೇಲೆ ಇರುತ್ತೆ. ಸೊ ವಾಕ್, ಟ್ರಾಟ್, ಕ್ಯಾಂಟರ್, ಗ್ಯಾಲಪ್ ಇದು 4 ಸ್ಟೇಜ್ ಕುದುರೆನಲ್ಲಿ ರೈಡಿಂಗ್ ಅಲ್ಲಿ, ಬೇಸಿಕ್ ರೈಡಿಂಗ್ ಅಲ್ಲಿ. ಈಗ ನಾನು ಮಾಡಿದ್ದು ವಾಕ್, ಟ್ರಾಟ್ ಮಾಡಿದ್ದು. ಕ್ಯಾಂಟರ್, ಗ್ಯಾಲಪ್ ಏನಂದ್ರೆ ನಿಮ್ಗೆ ಸ್ವಲ್ಪ ದೊಡ್ಡ ಜಾಗ ಬೇಕು, ಅಂತ ಜಾಗದಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಅನ್ಮೌಂಟಿಂಗ್. ಮೌಂಟಿಂಗ್ ಎಷ್ಟು ಬೇಸಿಕ್ಸ್, ಅನ್ಮೌಂಟಿಂಗ್ ಅಷ್ಟೇ ಬೇಸಿಕ್ಸ್. ನೀವೇನ್ ಕಾಲಿಂದ ಇಟ್ಟಿರ್ತೀರಾ ಈ ಸ್ಟಿರಪ್ಸ್ ನ ತೆಗಿಬೇಕು, ತೆಗೆದು ಅನ್ಮೌಂಟ್ ಮಾಡ್ಬೇಕು. ಹಂಗೆ ಮಾಡಿದ್ರೆ ನೀವು ಕಾಲ್ ಸಿಗಾಕೊಳ್ಳೋದು. ಸೊ ಇದು ಅಷ್ಟೇ, ಕುದುರೆ ಮೂವಿಂಗ್ ಅಲ್ಲಿ ಇರಬಾರ್ದು. ಸೊ ನಾವೇನ್ ಮಾಡ್ತೀವಿ, ಇದು ಬಿಗಿ ಇಟ್ಕೊಂಡು ಬೈಕ್ ಹೆಂಗ್ ಹತ್ತೀವಿ ಸೇಮ್ ಸಿಮಿಲರ್ ಎಕ್ಸಾಂಪಲ್ ಕೊಟ್ಟಿದ್ದಕ್ಕೆ ಬೈಕ್ ಸೇಮ್ ಸಿಮಿಲರ್ ಇಳಿಯೋದು. ಈ ತರ ಇಳಿದು ಏನ್ ಮಾಡ್ಬೇಕು, ಯಾವತ್ತು ಕುದುರೆ ಹಿಂದೆ ಹೋಗ್ಬಾರ್ದು, ಫ್ರಂಟ್ ಅಲ್ಲಿ ಇರ್ಬೇಕು ಯಾವತ್ತು. ಸೊ ಇಳಿದ ತಕ್ಷಣ ಏನ್ ಮಾಡತ್ತೆ, ಅದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೇಫರ್ ಸೈಡ್ ಕುದುರೆ ಫ್ರಂಟ್ ಅಲ್ಲಿ ಇರ್ಬೇಕು ಯಾವತ್ತು. ಸೊ ಇದು ಬೇಸಿಕ್ ರೈಡಿಂಗ್.